ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿ ಸಿಗರೇಟ್ ಗಲಾಟೆ. ಅಬ್ದುಲ್ ಮತ್ತು ದೇವಪ್ಪ ನಡುವೆ ನಡೆದ ಮಾರಾಮಾರಿ ಕೋಮು ಸಂಘರ್ಷಕ್ಕೆ ಈ ಒಂದು ಗಲಾಟೆ ಕಾರಣ ಆಗಿದೆ. ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿ ಸಿಗರೇಟ್ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಮಾರಾಮಾರಿಯೇ ನಡೆದು ಹೋಗಿತ್ತು. ಅಬ್ದುಲ್ ಮತ್ತು ದೇವಪ್ಪ ಇವರಿಬ್ಬರ ನಡುವೆ ನಡೆದಂತಹ ಮಾರಾಮಾರಿ ಅದು ಟರ್ನ್ ಪಡ್ಕೊಂಡಿದ್ದು ಕೋಮು ಸಂಘರ್ಷಕ ರೀತಿಯಲ್ಲಿ. ಸೊ ಇದೀಗ ಶಿರಹಟ್ಟಿ ಪಟ್ಟಣದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಭದ್ರತೆಯನ್ನ ಹಾಕಿದ್ದಾರೆ ಪೊಲೀಸರು, ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ಗಾಯಾಳುಗಳನ್ನ ಭೇಟಿಯಾಗಿದ್ದಾರೆ ಶಿರಹಟ್ಟಿ ಶಾಸಕರಾಗಿರುವ ಡಾಕ್ಟರ್ ಚಂದ್ರು ಲಮಾಣಿ ಅವರು ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಣೆ ಮಾಡಿದ್ದಾರೆ ಶಾಸಕರು. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಶಾಸಕರು ಒತ್ತಾಯವನ್ನ ಮಾಡಿದ್ದಾರೆ. ಶಾಸಕರಾಗಿರುವಂತಹ ಚಂದ್ರು ಲಮಾಣಿ ಅವರು ಯಾರು ಈ ವಿಚಾರದಲ್ಲಿ ಆರೋಪಿಗಳಿದ್ದಾರೆ, ಯಾರು ತಪ್ಪಿತಸ್ಥರಿದ್ದಾರೆ, ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ನಡೆದಂತಹ ಹಿಂದೂ ಪರ ಸಂಘಟನೆಗಳ ಹೋರಾಟ ಕೂಡ ಬಹಳ ಜೋರಾಗಿ ನಡೆದಿದೆ. ನೆಹರು ಸರ್ಕಲ್ನಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ಹಿಂದೂ ಪರ ಕಾರ್ಯಕರ್ತರು ಭಾಗಿಯಾಗಿದ್ರು. ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವ ಆಗ್ರಹವನ್ನ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಮಾಡಲಾಗಿದೆ. ಸಿಗರೇಟ್ ವಿಚಾರಕ್ಕೆ ನಡೆದಿರುವಂತಹ ಘಟನೆ, ಈ ಒಂದು ಗಲಾಟೆ ಇದೆಯಲ್ಲ, ಇದು ಟ್ವಿಸ್ಟ್ ಪಡ್ಕೊಂಡಿದ್ದು ಕೋಮು ಸಂಘರ್ಷದ ಹಾದಿಯಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಅಲ್ಲಿ ಎಲ್ಲ ರೀತಿಯ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಪೊಲೀಸರು ಹೆಚ್ಚಿನ ನಿಗಾವನ್ನ ಇಟ್ಟಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿ ನಡೆದಿರುವಂತಹ ಸಿಗರೇಟ್ ಗಲಾಟೆ ಮತ್ತೊಂದು ಮಗ್ಗಲನ್ನೇ ಪಡೆದುಕೊಂಡಿದೆ. ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು ಮಾತ್ರ ಅಲ್ಲ, ಈಗಾಗಲೇ ಯಾರು ಆರೋಪಿಗಳಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಇವತ್ತು ಹಿಂದೂ ಪರ ಕಾರ್ಯಕರ್ತರು ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಶಿರಹಟ್ಟಿ ಶಾಸಕರಾಗಿರುವಂತಹ ಡಾಕ್ಟರ್ ಚಂದ್ರು ಲಮಾಣಿ ಅವರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಈಗ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ? ನೀವು ಕೂಡ ಗಾಯಾಳುಗಳನ್ನ ಹೋಗಿ ಅವರ ಆರೋಗ್ಯ ವಿಚಾರಿಸಿದ್ರಿ, ಹೇಗಿದ್ದಾರೆ ಎಲ್ಲ? ನಿನ್ನೆ ರಾತ್ರಿ ಹೋಗಿದ್ದೆ ಅವರಿಗೆ. ಓಕೆ. ಜಿಲ್ಲಾಸ್ಪತ್ರೆಯಲ್ಲಿ ಹೋಗಿ ಭೇಟಿಯಾಗಿ ಸ್ವಲ್ಪ ಕಣ್ಣಿಗೆ ಸ್ವಲ್ಪ ಹೊಡ್ತಾ ಬಿದ್ದಿತ್ತು, ಎಲ್ಲಿಗೆ ಹೊಡೆದಿದ್ದಾರೆ. ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳು ಆಗಿದಾವೆ ಮೇಡಮ್. ಸಣ್ಣ ಕಾರಣಕ್ಕೆ 1.5 ಗಂಟೆ ಸುಮಾರು ಒಂದು ಕ್ಷುಲ್ಲಕ ಕಾರಣ, ಇಬ್ರು ಒಂದು ಸಣ್ಣ ಗಲಾಟೆಯನ್ನು ಹೋಗಿ ಅಲ್ಲೇ ಒಂದು ಆಫೀಸ್ ಇದೆ, SDPI ಆಫೀಸು, ಅಲ್ಲೇ ನಿನ್ನೆ ದಿನ ಸೇರ್ಕೊಂಡು 100-150 ಜನ ಮುಸ್ಲಿಮರು ಸೇರ್ಕೊಂಡು ಹಿಂದೂಗಳ ಮೇಲೆ ಒಂದು ಗಲಾಟೆಯನ್ನ ಮಾಡಿದ್ದಾರೆ. ಅಲ್ಲಿ ಬಿಡಿಸ್ಲಿಕ್ಕೆ ಹೋದವರಿಗೂ ಸಹಿತ ಟಾರ್ಗೆಟ್ ಮಾಡಿ, ಬಿಡ್ಸಕ್ ಬಂದವ್ರನ್ನ ಸಹಿತ ಟಾರ್ಗೆಟ್ ಮಾಡಿ ಹೊಡೆದಿರುವಂತ ಘಟನೆ ನಡೆದಿರುವಂತದ್ದು. ಹಿಂದನ್ನು ಸಹಿತ 2-3 ಘಟನೆಗಳು ಆಗಿರುವಂತದ್ದು ಸಹಿತ ನಮ್ ಕಣ್ ಮುಂದೆ ಬಂದಿದೆ. ಆಗಸ್ಟ್ 15ನೇ ತಾರೀಕು ಸರ್ಕಾರಿ ಕಾರ್ಯಕ್ರಮ ನಡೆದಾಗ ಗ್ರೌಂಡ್ ಅಲ್ಲಿ, ಏನು ನಮ್ಮ ಶಿರಹಟ್ಟಿಯಲ್ಲಿ ತಾಲೂಕಾ ಗ್ರೌಂಡ್ ಇದೆ, ಆಗಸ್ಟ್ 15ರ ಕಾರ್ಯಕ್ರಮದಲ್ಲಿ ಬಂದು SDPI ಅವರು ತಮ್ಮ ಧ್ವಜವನ್ನ ತೋರಿಸಿದ್ದನ್ನ ಅವತ್ತೇ ನಾನು ನಮ್ಮ ಅಧಿಕಾರಿಗಳು ನಮ್ಮ ಜೊತೆಯಲ್ಲಿ ಇದ್ದಾಗ, ವೇದಿಕೆ ಮೇಲೆ ಇದ್ದಾಗ ಅವರಿಗೂ ಸಹಿತ ನಿರ್ದೇಶನ ಮಾಡಿದೆ, ಅವ್ರು ತಗೊಂಡೋಗಿ ಮೊದಲು ಕೇಸ್ ಮಾಡ್ರಿ ಅಂತ ಹೇಳಿ. ಅವ್ರು ಬಂದು 107 ಅನ್ನು ಮಾಡಿ ಅದನ್ನೆಲ್ಲವೂ ಸಹಿತ ಹಿಂದನೂ ಸಹಿತ ಪೊಲೀಸ್ ಹಂತದಲ್ಲಿ ಕ್ಷಮೆ ಆಗಿದೆ ಅಂತ ಕೇಳ್ಕೊಂಡಿದ್ದಕ್ಕೆ ಅವರು ಸಹಿತ ಬಿಟ್ಟಿದ್ರು. ಬಟ್ ನಿನ್ನೆ ಘಟನೆ, ಅದರ ಹಿಂದೆ 1 ತಿಂಗಳ ಹಿಂದ ಏನು ನಮ್ಮ ಶಿರಹಟ್ಟಿ ತಹಶೀಲ್ದಾರ್ ಶಿರಹಟ್ಟಿ PSI ಅವರಿಗೂ ಸಹಿತ ಅವ್ರ ಮೇಲೆ ಹೊಡಿಲಿಕ್ಕೆ ಹೋಗಿರುವಂತ ಘಟನೆಯನ್ನು ಸಹಿತ ಇಲ್ಲೇ ನಡೆದಿದೆ. ತದನಂತರ ಇದು ಅಂದ್ರೆ ಒಂದು ಸಿಗರೇಟ್ ವಿಚಾರದಲ್ಲಿ ಆಗಿರೋದ ಗಲಾಟೆ ಯಾಕೆ ಆಯ್ತು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಏನಕ್ಕೆ ಟರ್ನ್ ಪಡ್ಕೊಳ್ತಿದ್ದು? ಯಾವ್ದ್ರಲ್ಲಿ ಮೇಡಮ್? ಈಗ ನಿನ್ನೆ ಆಗಿರುವಂತಹ ಗಲಾಟೆ ಆಗಿರುವಂತದ್ದು ಕ್ಷುಲ್ಲಕ ಕಾರಣಕ್ಕಾಗಿರುವಂತ ಘಟನೆ. SDPI ಕಾರ್ಯಕರ್ತರು 100-150 ಜನ ಕೂಡ್ಕೊಂಡು ಅದು ಹೊಡೆದಿರುವಂತದ್ದು. ಇಟ್ ವಾಸ್ ಇಂಟೆನ್ಷನ್ ಆಗಿ ಹೊಡೆದಿರುವಂತದ್ದು. ನಿನ್ನೆಯಲ್ಲಿ ಉರುಸಿರೋದ್ರಿಂದ ಅವರೆಲ್ಲರೂ ಸೇರ್ಕೊಂಡು ಏನು ಸಣ್ಣ ಗಲಾಟೆ ಇತ್ತು ಅದನ್ನ ಅರ್ಧ ಗಂಟೆ ಒಳಗ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹೊಡಿಬೇಕಂತ ಹೇಳಿ ಯಾರ್ಯಾರು ಬಿಡ್ಸಕ್ ಬಂದಾರ ನಮ್ಮ ಹಿಂದೂ ಕಾರ್ಯಕರ್ತರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ದಟ್ಟು ಇಂಟೆನ್ಷನ್ಲಿ. ಒನ್ ಟೈಮ್ ಅದು ಗಲಾಟೆಯಾಗಿ ಹೋಗಿದ್ರು, ಮತ್ತೆ ಅದನ್ನ ಬಿಡ್ಸಕ್ ಬರುವಂತ ಸಮಯದಲ್ಲಿ ಯಾರ್ಯಾರು ಹಿಂದೂ ಬಂದಾರ ಅವ್ರನ್ನ ಅಟ್ಯಾಕ್ ಮಾಡಿರುವಂತ ಘಟನೆ ನಡೆದಿದೆ. ಇದು ಮೊದಲೇ ಎಲ್ಲ ಜನ ಸೇರಿದ್ರ ಅಲ್ಲಿ, ಹೇಗೆ ಅವಾಗ ಸಣ್ಣ ಗಲಾಟೆ ಆದಾಗ ಸೇರಿದ್ದನ್ನ ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಗುವಂತ ಸಮಯದಲ್ಲಿ ಎಲ್ಲರೂ ಸೇರ್ಕೊಂಡಿದ್ದಾರೆ. ಅವಾಗ ಏನ್ ಮಾಡಿದಾರೆ ಅಂದ್ರೆ ಎಲ್ಲದಕ್ಕೂ ಸಹಿತ ಅವರು ಅಲ್ಲಿ ಸೇರ್ಕೊಂಡು ಎಲ್ಲ ಅವರ ಮುಸ್ಲಿಮರನ್ನ ಕರ್ಕೊಂಡು ಬಂದು ಮತ್ತೆ SDPI ಅವ್ರನ್ನ ಪ್ರಮುಖವಾಗಿ ಅಲ್ಲೇ ಆಫೀಸ್ ಇರೋದ್ರಿಂದ ಅವ್ರನ್ನ ಕರೆಸಿ ಅಲ್ಲಿ ಗಲಾಟೆ ಮಾಡಿಸಿ ಹೊಡೆದಿರುವಂತ ಘಟನೆ ಮೇಡಮ್ ಇದು. ಈಗ ಕೇಸ್ ಆಗಿದೆ ಸರ್. ಈಗ ಮೇಡಮ್ ಈಗ ಆಲ್ರೆಡಿ ಅವ್ರನ್ನ ಹುಡುಕ್ಲಿಕ್ಕೆ ಹೇಳಿದೀವಿ.
ಈಗ ಆಲ್ರೆಡಿ 8 ಜನ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಈಗ ಕೋರ್ಟಿಗೂ ಸಹಿತ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ನಮ್ಮವ್ರಿಗೂ ಮತ್ತು ಅವ್ರಿಗೂ ಸಹಿತ. ಆದ್ರೆ ಅವ್ರೇನು ವಿಡಿಯೋದಲ್ಲಿ ಇರುವಂತ 100-150 ಜನ ಏನದಾರ ಅವ್ರೆಲ್ಲರ ಮೇಲೆ ಅವ್ರೆಲ್ಲರನ್ನ ಅರೆಸ್ಟ್ ಮಾಡಬೇಕು. ಎರಡನೇದಾಗಿ ಇದು 3ನೇ ಘಟನೆ ಆಗಿರೋದ್ರಿಂದ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು ಮತ್ತು ಗಡೀಪಾರು ಮಾಡಬೇಕು. ಅವರೇ ಮಾಡಿರೋದು ಅಂತ ಕನ್ಫರ್ಮ್ ಇದೆಯಾ ಸರ್? ಹೌದು, ಅವರೇ ಮಾಡಿರೋದು. ಆಲ್ರೆಡಿ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿ ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ, ಅವರಿಗೂ ಸಹಿತ ಇದು ಮಾಹಿತಿ ಗೊತ್ತಾಗಿದೆ. SDPI ಕಾರ್ಯಕರ್ತರು ಮಾಡಿದ್ದಾರೆ ಅಂತಾನೆ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮಾಹಿತಿ ಇದೆ, ಅವರು ಸಹಿತ ನನ್ನ ಮುಂದೆ ಹೇಳಿದ್ದಾರೆ. ಈಗ ಗಾಯಾಳುಗಳೆಲ್ಲ ಹೇಗಿದ್ದಾರೆ ಸರ್? ಇಲ್ಲ ಅಂದ್ರೆ ಇಲ್ಲೇ ಮುಂದಿನ ದಿನಮಾನದಲ್ಲಿ ನನ್ನ ನೇತೃತ್ವದಲ್ಲಿ ಸಹಿತ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಂಘಟನೆಗಳೆಲ್ಲ ಹೋರಾಟವನ್ನ ನಾವು ಇಟ್ಕೋತೀವಿ ಮೇಡಮ್. ಆಲ್ರೆಡಿ ಇವತ್ತು ಬೆಳಿಗ್ಗೆ ಹೋರಾಟ ಆಗಿದೆ. ಹೌದು, ಹೇಳಿ. ಇವತ್ತು ಬೆಳಿಗ್ಗೆ ಬಹಳ ಜನ 1,200,000 ಜನ ಸೇರಿ ಒಂದು ಹೋರಾಟವನ್ನ ಮಾಡಿದೀವಿ ಸಾಂಕೇತಿಕವಾಗಿ. ಈಗ ಮುಂದಿನ ದಿನಮಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಡೀ ನಮ್ಮ ಕ್ಷೇತ್ರದವರು ಬಂದು ಇಲ್ಲೊಂದು ಹೋರಾಟವನ್ನ ಇಟ್ಕೋತೀವಿ. ಅಷ್ಟೊತ್ತಿಗೆ ಏನು ಜಿಲ್ಲಾ ವರಿಷ್ಠಾಧಿಕಾರಿದಾರ ಅವ್ರು ಯಾರ್ಯಾರ 150-200 ಜನ ಅವ್ರನ್ನೆಲ್ಲರನ್ನ ಅರೆಸ್ಟ್ ಮಾಡಿ ಗಡೀಪಾರು ಮಾಡಬೇಕು ಮತ್ತು ರೌಡಿ ಶೀಟ್ ಓಪನ್ ಮಾಡಬೇಕು ಇಮಿಡಿಯೇಟ್ ಆಗಿ. ಈಗ ಎಷ್ಟು ಜನ ಸಿಕ್ಕಿದ್ದಾರೆ ಸರ್? ಈಗ 8 ಜನ 10 ಜನ ಸಿಕ್ಕಿದ್ದಾರೆ, ಊರ್ ಬಿಟ್ಟು ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರನ್ನೆಲ್ಲರನ್ನ ಕರ್ಕೊಂಡು ಬಂದು ಹುಡ್ಕೊಂಡು ಬರ್ಬೇಕಂತ ನಾವು ಆಲ್ರೆಡಿ ಅವ್ರಿಗೆ ಹೇಳಿದ್ದೀವಿ. ಈಗ ಸಂಧಾನ ಏನು ಬೇಡ ಅಂತ ಹೇಳ್ತೀರಾ? ಒಂದು ಅಟ್ಲೀಸ್ಟ್ ಒಂದು ಸರಿ ಆಗ್ಲಿ, ಮತ್ತೆ ಈ ತರದ ಗಲಾಟೆ ಆಗ್ಬಾರ್ದು ಅಂದ್ರೆ ಸಂಧಾನ ಮಾತುಕತೆ ಮೂಲಕ ಬಗೆಹರಿಸೋಣ ಅನ್ನೋದು ಬೇಡ ಅಂತ ಹೇಳ್ತಿದ್ದೀರಾ? ಈಗ 3ನೇ ಬಾರಿ ಆಗಿರುವಂತ ಘಟನೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ PSI ಅವರಿಗೆ ಹೊಡೆದಿದ್ದಾರೆ, ಇದನ್ನ ಮುಚ್ಚಾಕಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ PSI ಮೇಲೆ ಆಗಿದೆ ಘಟನೆ. ಆಗಿದ್ದ ಮೇಲೆ 3ನೇ ಬಾರಿ ಈ ಘಟನೆ ಆಗಿದ್ದು. ಹಾಗಾಗಿ ಇದನ್ನ ಸಂಧಾನ ಮಾಡಕ್ ಹೋದ್ರೆ ಭಾಳಂದ್ರೆ 1 ದಿನ 2 ದಿನ ಬ್ಯಾಡ್ ಅಂತಾರೆ. ಇಲ್ಲೇ ಹಿಂದೂ ಮುಸ್ಲಿಂ ಗಲಾಟೆಗಳನ್ನ SDPI ಅವರು ಹಚ್ತಾ ಇದ್ದಾರೆ. ಹಾಗಾಗಿ ಮುಸ್ಲಿಂ ಬಾಂಧವರು ಏನು ಇವತ್ತು ಲೀಡರ್ ಅಂತಂತೀವಿ, ಅವ್ರು ಯಾರು ಬರ್ತಾ ಇಲ್ಲ ಅವ್ರ ಪರವಾಗಿ. ಕ್ರಮ ತಗೋಬೇಕು ಅಂತ ಹೇಳಿ ಅಲ್ಲಿರುವಂತ ಚಿರಟ್ಟಿಲಿರುವ ಕೆಲವೊಂದಿಷ್ಟು ಜನ ಮುಸ್ಲಿಂ ಲೀಡರ್ಸ್ ಅಪೇಕ್ಷೆ ಇದೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಬಿಜೆಪಿ JDS ಮೈತ್ರಿಯಲ್ಲಿ ಯಾವುದೇ ಆತಂಕ ಇಲ್ಲದೆ ಮೈತ್ರಿ ಮುಂದುವರಿಯುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ರೀತಿಯ ಆತಂಕ ಇದೆ. ಈಗ ಎರಡೂ ಪಕ್ಷಗಳ ನಡುವೆ ಬಿಜೆಪಿ ಮತ್ತು JDS ನಡುವೆ ಯಾವುದೇ ರೀತಿಯ ಸಮನ್ವಯತೆ ಇಲ್ಲ, ಒಗ್ಗಟ್ಟು ಇಲ್ಲ ಅನ್ನುವಂತಹ ಮಾತುಗಳದು ಹೋರಾಟದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳುವ ಸೆಪರೇಟ್ ಆಗಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇದೀಗ ಮಾಜಿ ಪ್ರಧಾನಿ HD ದೇವೇಗೌಡರು ಹೇಳಿದ್ದಾರೆ, ಒಗ್ಗಟ್ಟಾಗಿ ಚುನಾವಣೆ, ಎಲ್ಲಾ ಚುನಾವಣೆಯಲ್ಲೂ ಬಿಜೆಪಿ JDS ಮೈತ್ರಿ ಇರುತ್ತೆ, ತಾಲೂಕು ಜಿಲ್ಲಾ ಚುನಾವಣೆಯಲ್ಲೂ ಮೈತ್ರಿ ಇರುತ್ತೆ, ನನ್ನ ಮೋದಿ ಸಂಬಂಧವನ್ನ ಬದಲಾಯಿಸೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಮಾಜಿ ಪ್ರಧಾನಿ HD ದೇವೇಗೌಡರು. ಬಿಜೆಪಿ JDS ಮೈತ್ರಿ ಯಾವುದೇ ಕಾರಣದಿಂದ ಆತಂಕ ಆಗಲ್ಲ, ಆ ಮೈತ್ರಿ ಮುಂದುವರಿಯುತ್ತೆ. ಅದು ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ಬೋದು, ತಾಲೂಕ್ ಪಂಚಾಯತಿ ಚುನಾವಣೆ ಆಗ್ಬೋದು, ಅಸೆಂಬ್ಲಿ ಚುನಾವಣೆ ಆಗ್ಬೋದು, ಆ ಮೈತ್ರಿಗೆ ಎಂದೂ ಆತಂಕ ಇಲ್ಲ. ಮೋದಿಯವರ ನನ್ನ ಸಂಬಂಧ ಯಾವುದೇ ಕಾರಣದಿಂದ ಅದು ಯಾರೂ ಬದಲಾವಣೆ ಮಾಡಲಿಕ್ಕೆ ಆಗಲ್ಲ.